ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಈ ದಿನ ಅಂದರೆ ಈ ದೇವಸ್ಥಾನದ 2ನೇ ವರ್ಷದ ವಾರ್ಷಿಕೋತ್ಸವ 2 ದಿನಗಳ ಕಾಲ ಪೂಜೆ ನಡೆಯಲಿದ್ದು, ಗುರುವಾರ ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚೌತಿಯಂದು ಇಂದಿನ ದಿನ ಸಂಕಷ್ಟಹಾರ ಚತುರ್ಥಿಯ ಪ್ರಯುಕ್ತ ವಿಶೇಷ ಅಭಿಷೇಕ ಹಾಗೂ ಅಲಂಕಾರಗಳು. ಈ ದಿನ 23/8/2024 ಶುಕ್ರವಾರ ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಫಲ ಪಂಚಾಮೃತ ಅಭಿಷೇಕ ಮಹಾಗಣಪತಿಗೆ ವಿಶೇಷವಾಗಿ, ಜೊತೆಗೆ ಶ್ರಾವಣ ಮಾಸ ಆದ್ದರಿಂದ ವಿಶ್ವಕ್ಷೇನ ಮಹಾಗಣಪತಿ ಅಲಂಕಾರವನ್ನು ಮಾಡಿ ನಮ್ಮ ಹೊಸಕೋಟೆಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಆಯುಷ್ಯು ಐಶ್ವರ್ಯ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತೇಳಿ ಗಣಪತಿ ಹೋಮ ಹಾಗೂ ನವಗ್ರಹ ಹೋಮ ಹಾಗೂ ಸುದರ್ಶನ ಮೃತ್ಯುಂಜಯ ಹೋಮಗಳನ್ನು ನೆರವೇರಲಿದ್ದು, ನಾವು ನಮ್ಮ ಕಮಿಟಿಯ ಎಲ್ಲ ಅಧ್ಯಕ್ಷರು ಸದಸ್ಯರುಗಳ ಮುಖಾಂತರ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ದೀವಿ. ಇಲ್ಲಿ ಈ ದೇವಾಲಯದಲ್ಲಿ ವಿಶೇಷವಾಗಿ ಮದುವೆಗಳು, ಈಗ ಒಂದು ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಬೇಕು, ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಪಾರ್ಟಿ ಹಾಲಲ್ಲಿ ನಾಮಕರಣ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿಗಳು ಬೇಕು. ಈ ದೇವಾಲಯದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಮದುವೆಗಳನ್ನು ಮಾಡಿಕೊಡ್ತೀವಿ. ಜೊತೆಗೆ ನಾಮಕರಣಗಳು, ಅಕ್ಷರಾಭ್ಯಾಸ, ಪ್ರತಿ ಮಂಗಳವಾರ ಕುಜಶಾಂತಿ ಇರುತ್ತೆ, ಮಂಗಳವಾರ ಕುಜಶಾಂತಿ ಮಾಡ್ತಕ್ಕಂಥದ್ದು, ಈ ರೀತಿ ಯಾವುದೇ ರೀತಿಯ ಶಾಂತಿ ಹೋಮಗಳನ್ನ ಮಾಡ್ತಕ್ಕಂಥದ್ದು, ಕದಳಿ ವಿವಾಹಗಳನ್ನ ಮಾಡ್ತಕ್ಕಂಥದ್ದು, ಕುಂಭ ವಿವಾಹಗಳನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಸಂಜೆ 6 ಗಂಟೆಗೆ ವಿಶೇಷವಾಗಿ ನಾದಸ್ವರದ ಸಮೇತ, ವಾದ್ಯದ ಸಮೇತ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತಾಯಿದ್ದೀವಿ. ನಾವು ಶುರು ಮಾಡಿದಾಗ ದೇವಸ್ಥಾನದೊಳಗಡೆ ಬರೀ 15 ಜನ ಮಾತ್ರ ಕೂತ್ಕೊಂತಾಯಿದ್ರು. ಈಗ ಈ ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಒಂದು 500 ಜನ ಕೂರ್ತಾರೆ, ಕಾಂಪೌಂಡಿಂದ ಹೊರಗಡೆ ನಿಂತಿರ್ತಾರೆ, ಅಷ್ಟು ಜನವನ್ನು ನಾವು ಸೇರಿಸಿದ್ದೀವಿ. ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ನಡೆಯುತ್ತೆ. ಅಂದರೆ ನಮ್ಮ ದೇವಸ್ಥಾನದಲ್ಲಿ ಸಂಜೆ ನಡೀತಕ್ಕಂಥದ್ದು, ಗೋಧುಳಿ ಲಗ್ನದಲ್ಲಿ 5ವರೆಗೆ. ಜೊತೆಗೆ ಚೌತಿ ದಿನ, ಹುಣ್ಣಿಮೆಯಾದ 4ನೇ ದಿನಕ್ಕೆ ಚೌತಿಯ ದಿನ, ಸಂಕಷ್ಟದ ಚತುರ್ಥಿಯ ದಿನ ವಿಶೇಷವಾದ ಅಲಂಕಾರಗಳು, ಜೊತೆಗೆ ಅಭಿಷೇಕಗಳೆಲ್ಲ ಇರುತ್ತೆ. ಪ್ರತಿಯೊಬ್ಬರಿಗೂ 60 ರೂಪಾಯಿ ಅಂತೇಳಿ ನಾವು ಸಂಕಲ್ಪಕ್ಕೆ ದರವನ್ನು ನಿಗದಿಯನ್ನು ಮಾಡಿದ್ದೀವಿ. ಸತ್ಯನಾರಾಯಣ ಸ್ವಾಮಿ ಪೂಜೆಗೂ 60 ರೂಪಾಯಿ, ಸಂಕಷ್ಟ ಚತುರ್ಥಿಗೂ ಸಹ 60 ರೂಪಾಯಿಯನ್ನು ನಾವು ಫಿಕ್ಸ್ ಮಾಡಿದ್ದೀವಿ. ಈ ದೇವಾಲಯಕ್ಕೆ ಆಸಕ್ತರು ಹುಣ್ಣಿಮೆಯ ದಿನ ಸಂಜೆ ಬಂದು ನಮ್ಮ ಮಹಾಗಣಪತಿಗೆ ಅನುಗ್ರಹವನ್ನು ಪಡಿಬೇಕು ಅಂತೇಳಿ ಈ ಮುಖಾಂತರ ನಾನು ಕೇಳ್ತೀನಿ. ಟೌನ್ನಲ್ಲಿ ಈ ದಿನ ಬಸವೇಶ್ವರ ಬಡಾವಣೆಯಲ್ಲಿ ಈ ದಿನ ಮಹಾಗಣಪತಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು, ನಿನ್ನೆ ರಾತ್ರಿಯಿಂದಲೇ ಇಲ್ಲಿ ಮಹಾಗಣಪತಿ, ಸಂಕಷ್ಟಹಾರ ಗಣಪತಿ ಪ್ರಯುಕ್ತ ಮಹಾಗಣಪತಿ ಹೋಮ ಮತ್ತು ಪೂಜಾ ಹವನಾದಿಗಳು ಮತ್ತು ಪ್ರಸಾದ ವಿನಿಯೋಗ ಆಯಿತು. ಈಗ ಬೆಳಿಗ್ಗೆ ಎಲ್ಲ ಮಹಾಗಣಪತಿಯ ಹೋಮ ಮತ್ತು ಅಭಿಷೇಕ, ಪೂಜೆ, ಅಲಂಕಾರ ಎಲ್ಲ ನಡೆದಿದೆ. ಮತ್ತು ಈಗ ಪ್ರಸಾದ ವಿನಿಯೋಗ ಕೂಡ ಇದೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಾತ್ರಿಯಿಂದ ತುಂಬ ಉತ್ಸುಕರಿಂದ ಎಲ್ಲ ಭಕ್ತಾದಿಗಳು ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ದೇವರು ಆಯುಷ್ಯಾರೋಗ್ಯ ಮತ್ತು ಈ ದೇಶಕ್ಕೆ ಮಳೆ ಬೆಳೆ ಎಲ್ಲ ಆರೋಗ್ಯವಂತರಾಗಿರಲಿ ಅಂತ ನಾವು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಹೋಮ ಪೂಜೆ ಹವನಾದಿಗಳನ್ನೆಲ್ಲ ಮಾಡಿದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀರಿ. ಮಹಾಗಣಪತಿ ಮತ್ತು ಮಹಾಲಕ್ಷ್ಮಿ ಸರಸ್ವತಿ ಸೇವಾ ಸಮಿತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್, ನೀವು ಅಧ್ಯಕ್ಷರಾಗಿದ್ದೀರಾ. ಈ ದೇವಾಲಯದಲ್ಲಿ ಕಡಿಮೆ ಬೆಲೆಗೆ ನಾಮಕರಣ ಮದುವೆ ಎಲ್ಲ ಮಾಡಿಕೊಡ್ತೀವಿ. ಇಲ್ಲಿ ಈ ದೇವಸ್ಥಾನದಲ್ಲಿ ನಮ್ಮ ಅರ್ಚಕನು ದೀಕ್ಷಿತರು ಎಲ್ಲ ಬಡ ಬಂಧುಗಳು, ಯಾರು ಬಡ ಭಕ್ತಾದಿಗಳು ಯಾರೇ ಬಂದರೂ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಎಲ್ಲ ಕಮ್ಮಿ ದರದಲ್ಲಿ ಮಾಡ್ತಾಯಿದ್ದಾರೆ. ಎಲ್ಲ ದೇವಸ್ಥಾನದಲ್ಲಿ ತುಂಬ ಜನ ಇವಾಗ ಸಂಕಷ್ಟಹಾರ ಗಣಪತಿ ಇರ್ಬೋದು, ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇರ್ಬೋದು, ಮತ್ತು ವಾರ್ಷಿಕೋತ್ಸವಗಳು, ಅವರು ಹುಟ್ಟುಹಬ್ಬದ ಪ್ರಯುಕ್ತಗಳಾಗ್ಬೋದು, ವಾರ್ಷಿಕ ದಿನಗಳಾಗ್ಬೋದು, ಅವರು ಬಂದು ಸ್ವಇಚ್ಛೆಯಿಂದ ಅವರು ಎಲ್ಲ ಪೂಜೆ ಮಾಡಿ ಮತ್ತು ಅಲಂಕಾರ ಮಾಡಿ ಸೇವೆ ಪ್ರಸಾದಗಳನ್ನೆಲ್ಲ ನೀಡ್ತಾ ಇದ್ದಾರಪ್ಪ. ಅವರು ಸಹ ದೇವರ ಕೃಪೆಗೆ ಪಾತ್ರರಾಗಿ ಅವ್ರಿಗೂ ದೇವರೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ.